ಅವ್ರೆ, ನೀವು ಚೆನ್ನಾಗಿದ್ದೀರಿಯಾ? ನಾನ್ ಸೂಪರ್ ಆಗಿದ್ದೀನಿ. ಹೊಟ್ಟೆಲಿರೋ ಪಾಪು ಏನಂತಿದೆ? ಗಂಡ್ ಪಾಪು ಬೇಕಾ ಹೆಣ್ ಪಾಪು ಬೇಕಾ? ನಂಗೆ ಗಂಡ್ ಕೂಸ್ಬೇಕು ಅನ್ನಿ. ನೀವು ಕರೆಕ್ಟ್ ಆಗೇ ಹೇಳಿದ್ರಿ. ಗೌಡ್ರು ಪಟಾಪಟಿ ಚಡ್ಡಿ ಬನ್ಯನ್ ಬಿಸ್ನೆಸ್ ನೋಡ್ಕೊಳಕ್ಕೆ ಒಬ್ಬ ವಾರಸ್ದಾರನೇ ಬೇಕಲ್ಲ. ಪುಟ್ಮಲಿ ಅವ್ರೆ, ಗಂಡ್ ಪಾಪು ಆದ್ರೆ ಏನಂತ ಹೆಸರಿಡ್ತೀರಾ? ಬಾಬಣ್ಣನ ಮಗ ಗೂಬಣ್ಣ ಅಂತ ಇಡೋದು ಕೇಳೋ. ಜಾನಿ ಕೀಪ್ ಕ್ವೈಟ್. ಮಧುರವ್ರೆ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನಿ. ಮಧುರವ್ರೆ, ಜದ್ದನವ್ರೆ ಹೆಂಗವ್ರೆ? ಚೆನ್ನಾಗಿದ್ದಾರೆ ಪುಟ್ಮಲಿ ಅವ್ರೆ. ಇಲ್ಲೇ ಇದಾರೆ, ಮಾತಾಡ್ತೀರಾ? ಅಯ್ಯೋ ಕೊಡಿ, ಮಾತಾಡಿ ಸಾನೆ ದಿನ ಆಯ್ತು. ಕೊಡಿ ಕೊಡಿ. ನಾನು ಮಾತಾಡಲ್ಲ. ಅದಕ್ಕೆ ಕೀಕಾಡ್ತೀರಾ? ಸಾರಿ ಪುಟ್ಮಲಿ ಅವ್ರೆ, ಅವ್ರು ಈಗಷ್ಟೇ ಆಚೆ ಹೋದ್ರು. ಅಯ್ಯ ಹೋಗ್ಲಿ ಬಿಡಿ. ಒಂದ್ ವಿಷಯ ಕೇಳ್ಪಟ್ಟಿ, ಅವರು ಕೆಲ್ಸಕ್ಕೆ ಸೇರ್ಕೊಂಡಿದಾರಂತೆ. ತಿಟ್ಟುವಾ? ಗೌಡ್ರು ಗೊತ್ತಿರೋ ಏಜೆನ್ಸಿ ಆಫೀಸಲ್ಲಿ ಒಂದ್ ಕೆಲ್ಸ ಕೊಡ್ಸಿದಾರೆ. ಒಳ್ಳೇದೇ ಆಯ್ತು ಬಿಡಿ, ನಿಮ್ಗೂ ಸಹ ಆಯ್ತು. ನೀವೊಬ್ರು ಎಷ್ಟು ಅಂತ ದುಡ್ದಿರಿ? ಹೌದು ಪುಟ್ಮಲ್ಲಿ ಅವ್ರೆ, ಅವ್ರು ದುಡಿತಿದ್ದಾರೆ ಅನ್ನೋದಕ್ಕಿಂತ ಮನೆಯಿಂದ ಆಚೆ ಹೋಗಿದ್ರೆ ನಂಗೆ ಸಾಕಾಗೋಗಿತ್ತು. ಸರಿ ಮಧುರ ಅವ್ರೆ, ಜಂದನ್ ಅವ್ರು ಬಂದ್ರೆ ನನ್ ಕೇಳ್ದಿ ಅಂತ ಹೇಳಿ ಫೋನ್ ಮಾಡುತ್ತೀನಿ, ಆಮ್ಯಾಕ್ ಮಾಡ್ತೀನಿ. ಸರಿ ಪುಟ್ಮಲ್ಲಿ ಅವ್ರೆ, ಟೇಕ್ ಕೇರ್, ಬಾಯ್. ಬಾಯ್ ಬಾಯ್. ಮಧು, ಪುಟ್ಮಲ್ಲಿ ಅವ್ರ ಹತ್ರ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಮತ್ತಿನ್ನೇನು, ನೀವು ಮನೆಯಲ್ಲ ಕುತ್ಕೊಂಡು ಮೊಟ್ಟೆ ಇಡ್ತಿದ್ರ ಅಂತ ನಿಜ ಹೇಳ್ಬೇಕಿತ್ತಾ? ಸುಳ್ಳು ಹೇಳಿ ನಿಮ್ ಮರ್ಯಾದೆ ಉಳಿಸಿದೀನಿ ಅಂತ ಖುಷಿ ಪಡಿ. ಎಲ್ಲಿ ಹೋಗ್ತಿದ್ಯಾ? ಪುಟ್ಮಲ್ಲಿ ಅವ್ರು ಫೋನ್ ಮಾಡಿದ್ರು ಅಂತ ಗೌಡ್ರಿಗೆ ಹೇಳಕ್ ಹೋಗ್ತಿದ್ದೇನೆ. ಅದನ್ನ ಹೇಳೋದಕ್ಕೆ ಅವ್ರ ಮನೆಗೆ ಹೋಗ್ಬೇಕಾ? ಅವ್ರೇ ನಮ್ಮ ಮನೆಗೆ ಮಧುರ ಅವ್ರೆ ಅಂತ ಕಾಗೆ ತರ ಹಾರ್ಕೊಂಡ್ ಬರ್ತಾರಲ್ಲ, ಅವಾಗ ಹೇಳಿದ್ರಾಯ್ತು ಬಿಡು. ಈಗ ನಾನು ಹೋದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್. ಹಾಗಾದ್ರೆ ಸುಮ್ನೆ ಕೂತ್ಕೊಳ್ಳಿ. ಸುಮ್ನೆ ಕೂರಕ್ ಆಗ್ಲಿಲ್ಲ ಅಂದ್ರೆ ನಾನೀಗ ಪುಟ್ಮಲ್ಲಿ ಅವ್ರಿಗೆ ಒಂದ್ ಸುಳ್ಳು ಹೇಳಿದ್ನಲ್ಲ, ಅದನ್ನ ನಿಜ ಅಂತ ಮಾಡಕ್ಕಾದ್ರೂ ಒಂದ್ ಕೆಲ್ಸ ಹುಡ್ಕೊಳ್ಳಿ. ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ಕೆಲಸ ಕೊಡೋ ಕಂಪನಿ ಪ್ರಪಂಚದಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಳ್ಳೇದಾಯ್ತು ಬಿಡು. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಹೋಗ್ ಪಾತ್ರೆ ತೊಳ್ಕೊಂಡೆ ಬಿದ್ದಿರಿ. ನಾನ್ ಪಾತ್ರೆ ತೊಳೆಯೋದ್ರಿಂದಾನೇ ನೀನು ಟೈಮಿಗೆ ಸರಿಯಾಗಿ ತಿನ್ನೋಕಾಗೋದು. ಅಯ್ಯೋ ನಟ ಸಾಮ್ರಾಟ್ ಅವ್ರೆ, ನೀವ್ ಅದನ್ನ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದೀರಲ್ವಾ? ಅಡಿಗೆ ಮನೇಲಿ ಕೆಲಸ ಮಾಡಿದವ್ರೆ ಇವತ್ತು ಸಾಧಕರಾಗಿರೋದು. ಅಡಿಗೆ ಮಾಡೋದು ಒಂದು ಪುಣ್ಯದ ಕೆಲಸ, ಅದನ್ನ ಫ್ರೀಯಾಗಿ ಮಾಡ್ತಿದ್ನಲ್ಲ ಅಂತ ಖುಷಿ ಪಡೋ. ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ಈಗ್ಲಾದ್ರೂ ಅರ್ಥ ಆಯ್ತಲ್ಲ? ಇಲ್ಲ, ನಿಮ್ಮನ್ ಮದ್ವೆ ಆದ ದಿನನೇ ಗೊತ್ತಾಗಿತ್ತು. ಏನ ಗ್ರೂಮಿಂಗ್ ಕ್ಲಾಸ್ ನಡ್ಸೋ ಮಧುರ ಅವ್ರು ಯಾರ ಅಂತ ಕೇಳಿದ್ಯಾ? ಸಮೇ ಯಾಕರ್ಸಿ ನಿಮ್ಮ ಮಕ್ಕ ನೀವೇ ಒಂದ್ಸತಿ ಉಕ್ಕೊಂಬಿಡಿ. ಅವರು ನಮ್ಮ ಎದುರಟ್ಟೆಯವರು ಅಷ್ಟೇ ಅಲ್ಲ, ನನ್ನ ಮನ್ಸಿಗೆ ಶಾನೆ ಹತ್ರ ಆದವರು. ಅಣ್ಣ ಅಪ್ಪನವ್ರ ಬಿಟ್ಟು ಯಾವ ಕೆಲಸ ಬೇಕಾದ್ರೂ ಮಾಡ್ಬಿಡ್ತಾರೆ. ಆದ್ರೆ ನನ್ನನ್ನು ಕೇಳಿದೆ, ಒಂದೆಜ್ಜೆ ಮುಂದಕ್ಕೂ ಇಡಲ್ಲ, ಒಂದೆಜ್ಜೆ ಹಿಂದಕ್ಕೂ ಇಡಲ್ಲ. ನನ್ನನ್ನು ಶಾನೆ ಇಷ್ಟಪಡ್ತಾರೆ. ಏನಂದ್ರೆ ಅವ್ರ ಯಜಮಾನ್ರನ್ನೇ ಇಷ್ಟಪಡಲ್ವಾ ಅಂದ್ರೆ, ಅಯ್ಯಾ ಕ್ಯಾಕರ್ಸಿ ಮಕ್ಕುಗುರಿ ಆ ಮಾತು ಯಾಕೆ ಕೇಳಿರಿ? ಅಣ್ಣಪ್ಪನವರು ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊಂಡು ತುರಂತ ಕತೆಗೆ ಹೀರೋಯಿನ್ ಮಾಡಿಬಿಟ್ಟಾರೆ. ಆದ್ರೆ ಮಧುರ ಅವರು ಗಂಡನ ನಾ ಕಾಣಿ ಕೆಲ್ಸಕ್ಕೆ ಬರ್ದಾರ ನಾಲ್ಕು ಅನ್ಕೊಂಡು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಾರೆ. ಗೌಡ್ರೆ, ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನ? ಮಾತಾಡಿ ಅದೇನು ಮಾತಾಡ್ತಿರೋ ಅಂತ ಕೇಳಿಸ್ಕೊಂಡು ಆಮೇಲೆ ವಿಚಾರಿಸ್ಕೋತೀನಿ. ರೇ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ? ಇರೋ ಸತ್ಯನೇ ಹೇಳ್ತಾವ್ನಿ. ಮಧುರ ಅವ್ರ ಆಗು ಹೋಗುಗಳನ್ನೆಲ್ಲ ನೋಡ್ಕೊತಾರವ ನಾನೇ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ, ಒಂದು ಕ್ಷಣ ನಾನು ಅವ್ರ ಎದುರಿಗೆ ಇರಲಿಲ್ಲ ಅಂದರೆ ಸರ್ವಸ್ವನ್ನೇ ಕಳ್ಕೊಂಡಂಗಾಗಿ 100ರಿಂದ 150 ಸತ ಫೋನ್ ಮಾಡ್ತಾರೆ. ಆ ಪಟ್ಟಿ ಹೆಚ್ಕೊಂಡ್ಬಿಟ್ಟವ್ರೆ. ಗೌಡ್ರೆ, ಪುಟ್ಮಲ್ಲಿ ಅವ್ರೇನೋ ಫೋನ್ ಮಾಡಿ ನಿನ್ನ ವಿಚಾರಿಸ್ಕೊಳಕ್ಕೆ ಹೇಳಿದ್ದಕ್ಕೆ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಯಾರಿಗೋ ಫೋನ್ ಮಾಡಿ ನನ್ನ ಬಗ್ಗೆ ಏನೇನೋ ಹೇಳಿ ಬಿಲ್ಡಪ್ ತಗೋತಿದ್ದೀರಾ? ಮನೆಗೆ ಬನ್ನಿ, ವಿಚಾರಿಸ್ಕೋತೀನಿ. ಆಯ್ತು ಬಿಡು, ಆ ಕಾತ್ರ ಬಿಟ್ಟು ವಾಟರ್ ಟ್ಯಾಂಕ್ ಹತ್ರ ಸಿಗೋಗ್ಬಿಡು. ಸಂಜೆ ಸಿಗ್ತೀನಿ. ಚೆಂದಾಗಿರೋ ಆಂಟಿರು ಹುಡುಗಿರು ನನ್ನ ಜೊತೆ ಕ್ಲೋಸ್ ಆಗವ್ರು ಅಂತ 7 ಕಾಲದಲ್ಲೇ ಒಂಥರ ಮಜಾ ಆದ. ಸದ್ಯ ಸುತ್ತಮುತ್ತ ಯಾರೂ ಇಲ್ಲ. ನಾ 7 ಯಾರಾದರೂ ಕೇಳಿಸ್ಕೊಂಬಿಟ್ಟಿದ್ರೆ ನನ್ನ ಕತೆ ಅಯ್ಯ ಆಗ್ಬಿಟ್ಟಿರೋದು. ಶಂಕರೇಶ್ವರ, ಸುಳ್ಳು ಬಿಲ್ಡಪ್ ತಗೊಂಬಿಟ್ಟಿನಿ. ಏನಾದ್ರು ತಪ್ಪಾಗಿದ್ರೆ ನೀನೇ ಒಟ್ಟಿಗೆ ಹಾಕೊಂಡು ದಾರಿ ತೋರಿಸ್ಬಿಡಪ್ಪ. ಜಾನೇ, ನಂದೇ ಹೆಸರಮ್ಮ. ಅದು ನಂಗೆ ಗೊತ್ತಿದೆ. ಗೊತ್ತಿದ್ರು ಯಾಕೆ ಹಿಂಗೆ ಕಿರ್ಚ್ಕೋತಾ ಇದೆಯಾ? ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ? ಬುದ್ಧಿ ಇಲ್ಲದೆ ಇರೋ ಬುದ್ಧಿ ಮಂದಿ ತರ ಕಾಣಿಸ್ತಾ ಇದೆಯಾ? ಜಾನಿ, ದಿಸ್ ಇಸ್ ಟೂ ಮಚ್. ಮತ್ತಿನ್ನೇನು ಮಧು, ಹೋಗ್ತಾ ಕೂಲಾಗಿ ಹೋಗಿ ಬರ್ತಾ ಬಾಯ್ ಬಡ್ಕೊಂಡ್ ಬಂದ್ರೆ ಇನ್ನೇನು ಅನ್ಕೋಬೇಕು? ನಾನು ಗೌಡ್ರ ಹತ್ರ ಪುಟ್ಮಲ್ಲಿ ಅವ್ರ ವಿಷಯ ಮಾತಾಡೋಣ ಅಂತ ಹೋದ್ರೆ ಅವ್ರ ಫೋನಲ್ಲಿ ನಮ್ಮ ಬಗ್ಗೆ ಏನೇನೋ ಹೇಳ್ತಿದ್ರು ಗೊತ್ತಾ? ಏನ್ ಹೇಳ್ತಾ ಇದ್ರು? ನೀವು ನಾಲಾಯಕಂತೆ, ಅದಕ್ಕೆ ನಾನು ಅವ್ರ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದೀನಂತೆ. ನೀವು ನಾಲಾಯಕ್ ಅಂದಿದ್ದಕ್ಕೆ ನನಗೆ ಬೇಜಾರಿಲ್ಲ ಜಾನಿ, ಆದ್ರೆ ನಾನು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಮೈಗೆ ಬೆಂಕಿ ಆಗ್ದಂಗೆ ಆಗ್ತಿದೆ. ಮಧು,
ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಬಂದ್ಯಾ? ಏನೇನು ಬಿಸಿಲ್ ಹೊಡೆದು ಅವಾರ್ಡ್ ಕೊಟ್ಟು ಕರ್ಕೊಂಬರ್ಬೇಕಿತ್ತ? ಮಧು, ಇಂಥ ಟೈಮಲ್ಲಿ ತಮಾಷೆ ಮಾಡ್ಬೇಡ. ಮತ್ತಿನ್ನೇನ್ ಜಾನಿ, ನೀವ್ ಹೇಳುತ್ತರ ಜಗಳ ಮಾಡಿ ಇಡೀ ಏರಿಯಾದವ್ರ ಮುಂದೆ ರಂಪಾಟ ಮಾಡ್ಬೇಕಿತ್ತ? ನೀನು ಹೇಳೋದು ಕರೆಕ್ಟ್ ಮಧು. ಒಂದು ಹೆಣ್ಣಾಗಿ ಎಲ್ರ ಮುಂದೆ ಆ ರೀತಿ ಜಗಳ ಮಾಡೋದು ಚೆನ್ನಾಗಿರಲ್ಲ. ಆದ್ರ ಗೌಡ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಮ್ಮಿಬ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ದ ಅವ್ರ ನಾಲ್ಗೆನ ಕಿತ್ತು ನಾಯಿಗೆ ಹಾಕ್ತೀನಿ. ಜಾನಿ, ಹಾಗ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಹಾಗಂತ ಅವ್ರ ಅಂದಂಗೆಲ್ಲ ಅನಿಸ್ಕೊಂಡಿರೋಕ್ಕಾಗತ್ತ ಮಧು? ಬೇಡ ಜಾನಿ, ನಾವು ಬೇರೆ ದಾರಿಲೇ ಹೋಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಾವು ಅವ್ರನ್ನ ಎಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆನೇ ಜಿಗುಪ್ಸೆ ಬಂದು ಹುಚ್ಚ ಆಗ್ಬಿಡ್ಬೇಕು. ಆಗ ಅವ್ರ ಮಾತು ಕೇಳೋ ಜನಗಳೇ ಅವ್ರಿಗೆ ಉಗ್ಯೋ ಹಾಗಾಗುತ್ತೆ. ಐಡಿಯಾ ಏನು ಡಿಫ್ರೆಂಟ್ ಆಗಿದೆ, ಆದ್ರೂ ಚೆನ್ನಾಗಿದೆ ಮಧು. ಇದು ನನಗೆ ಅರ್ಥ ಆಗ್ಲಿಲ್ಲ. ಜಾನಿ, ಅವ್ರು ನಮ್ಮ ಜೊತೆಗಿದ್ರು ಜೊತೆಗಿಲ್ಲ ಅನ್ನೋ ರೀತಿ ನಾವು ನಾಟಕ ಮಾಡಬೇಕು. ಅಂದ್ರೆ ನಾವು ಮುಂದೆ ನಿಂತಿದ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವ್ರ ಮಾತು ನಮಗೆ ಕೇಳಿಸ್ತಿಲ್ಲ ಅನ್ನೋ ರೀತಿ ನಡ್ಕೋಬೇಕು. ಸೂಪರ್ ಮಧು. ಗೌಡ್ರು ಸೊಕ್ಕು ಮುರಿಯೋದಕ್ಕೆ ಇದೇ ಒಳ್ಳೆ ದಾರಿ. ಮಧುರ ಅವ್ರೆ, ಜಾನಿ, ಗೌಡ್ರು ಬಂದ್ರು ಅನ್ಸುತ್ತೆ, ನಾಟಕ ಶುರು ಮಾಡಿ. ಮಧು ಡಾರ್ಲಿಂಗ್, ನೀನು ಇವತ್ತು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು ಜಾನಿ. ಮಧುರ ಅವ್ರೆ, ಇದೇನಿದು ಈ ಪಟ್ಟಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ? ಜಾನಿ, ನಿನ್ನೆ ನಮ್ಮ ಗ್ರೂಮಿಂಗ್ ಕ್ಲಾಸಿಗೆ ಇಬ್ರು ಹೊಸ ಹುಡುಗಿರು ಬಂದು ಜಾಯ್ನ್ ಆದ್ರು. ಅವ್ರು ನಿಮ್ಮ ಫೋಟೋ ನೋಡಿ ಈ ಸೋ ಕ್ಯೂಟ್ ಅಂತಿದ್ರು. ಬಾಡೋಗಿರೋ ತೋಟಕ್ಕೆ ಕ್ಯೂಟು ಅಂದರೆ ಅಂದರೆ ಅವ್ರು ಯಾರು ನರೇಶನ್ ಥರ ಬರಗೆಟ್ಟವ್ರು ಇರ್ಬೇಕಂಬಿಡಿ. ಅದಕ್ಕೆ ನೀನೇನು ಹೇಳಿದ್ಯಮ್ಮ? ನಾನು ಜಾನಿ ಕಣ್ಣು ಹಾಕ್ಬಿಡಿ, ದೃಷ್ಟಿ ಆಗುತ್ತೆ ಅಂದೆ ಜಾನಿ. ಸಮಾಧಾನ ಗೌಡ, ಸಮಾಧಾನ. ಮಧುರ ಅವ್ರೆ, ನಾನು ಇಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡಿದ್ರು ನೀವು ರಿಯಾಕ್ಟ್ ಮಾಡಿದೆ. ಭತ್ತದ ಗದ್ದೆ ಬಿದಿರ್ಗೆ ಒಂಬತ್ತರ ಇರೋ ಅಣ್ಣಯ್ಯಪ್ಪನವ್ರಿಗೆ ದೃಷ್ಟಿ ಆಯ್ತದೆ ಅಂದರ್ಯಾ? ಜಾನಿ, ಇನ್ಮೇಲೆ ನೀವು ಒಂದು ದೃಷ್ಟಿ ಬೊಟ್ಟು ಇಟ್ಕೊಂಬಿಡಿ. ನೀನೇ ಇಟ್ಬಿಡಮ್ಮ. ಬೊಟ್ಟೆ ನೀಡೋದು ನಿಂಬೆಹಣ್ಣು ಮೆಣಸಿನ್ಕಾಯಿ ಇದ್ದಲ್ನೇ ಕಟ್ಟುಬಿಡಿ. ಓ ಅಣ್ಣಯ್ಯಪ್ಪನವ್ರೆ, ನಾನಿಲ್ಲಿ ಈ ಪಟ್ಟಿ ಬಡ್ಕತ್ತಾ ಇದ್ರು ನೀವು ಕಿವಿ ಕೇಳಿಸ್ತೀರ ಅವ್ರ ಥರ ನಾಟಕ ಮಾಡ್ರಿಯಾ? ಅದು ಡಾರ್ಲಿಂಗ್, ರಾತ್ರಿ ನೀನು ಕೊಟ್ಟು ಮುತ್ತು ತುಂಬ ಸ್ವೀಟ್ ಆಗಿತ್ತಮ್ಮ. ಹೋಗಿ ಜಾನಿ, ಇಷ್ಟೊತ್ತಲ್ಲೆಲ್ಲ ನೆನ್ಪು ಮಾಡಬೇಡಿ. ಬೇಡ ಬಿಡು, ರಾತ್ರಿ ನಾನು ನೆನ್ಪು ಮಾಡ್ತೀನಿ. ಅಣ್ಣಯ್ಯಪ್ಪನವ್ರೆ, ನಾನು ಬಂದಿರೋದು ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಜಾನಿ, ಬಿಸಿಲಿಗೆ ತುಂಬಾ ಶೆಕೆ ಆಗ್ತಿದೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮಧುರ ಅವರ, ನಾನು ಶ್ರೀರಾಮಚಂದ್ರ ಗೌಡ ಬಂದಿನಿ. ಮಧು ಡಾರ್ಲಿಂಗ್, ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡು. ಅಷ್ಟರಲ್ಲಿ ನಾನು ಆಪಲ್ ಮಿಲ್ಕ್ ಶೇಕ್ ಮಾಡ್ಬಿಡ್ತೀನಿ. ಓಕೆ ಜಾನಿ. ಮಧುರ ಅವರ, ಮಧುರ ಅವರ, ಮಧುರ ಅವರ, ಇವರಿಬ್ಬರಿಗೂ ಯಾನಾಗಿದ್ದಪ್ಪ? ಮಧು ಡಾರ್ಲಿಂಗ್, ಮಿಲ್ಕ್ ಶೇಕ್ಗೆ ಐಸ್ ಬೇಕಾ ಬೇಡವಾ? ಯು ನಾಟಿ ಬಾಯ್, ತಣ್ಣಗಾಗ್ಬೇಕು ಅಂದ್ರೆ ಐಸ್ ಹಾಕ್ಲೇಬೇಕಲ್ವಾ? ಓಕೆ ಸ್ವೀಟ್ ಹಾರ್ಟ್, ಲವ್ ಯು ಜಾನಿ. ಲವ್ ಯು ಟು ಹನಿ. ಅಯ್ಯೋ ಶಿವನಿ, ನಾ ಈ ಪಟ್ಟಿ ಅರ್ಚ್ಕೊಂಡ್ರು ಕಿರ್ಚ್ಕೊಂಡ್ರು ಯಾರು ನನ್ನ ಚುರುಕ್ ನೋಡ್ತಾ ಇಲ್ವಲ್ಲಪ್ಪ. ಅಂದ್ರೆ ನಾ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಶಂಕರೇಶ್ವರ, ಯಾನಪ್ಪ ಇದು ಹೊಸ ಕತೆ. ಇಷ್ಟು ದಿನ ಅಟ್ಟಿಗೆ ಬಂದಿಟ್ಕಲಿ ಮಧುರ ಅವ್ರು ನನ್ನ ವಿಚಾರಿಸ್ಕೊಳ್ದೆ ಇರ್ತಿರ್ಲಿಲ್ಲ. ಅಪ್ಪಿ ತಪ್ಪಿ ಅಣ್ಣಯ್ಯಪ್ಪನವ್ರು ಕಾಲು ಎಳೆದು ಬಿಟ್ಟಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ರು. ಆದರೆ ಇವತ್ತದು ಯಾವುದೂ ಇಲ್ಲ. ಅಂದರೆ ನಾನು ಸತ್ತು ದಯಗಿ ಆಗ್ಬಿಟ್ಟಿದ್ದಾನೆ. ಹೆಂಗೆ ಕಾಲು ಬೇರೆ ಎರಡು ನೆಟ್ಟಿಗೆ ಅವ. ನಾನೊಂದು ಹಲೋ ಗಣೇಶ, ಸುತ್ತಿ ಸಾಕೋ ವಿಷಯನ ಹೇಳು. ಲೇ ರಾಜು, ಈ ಖಾಲಿ ಜೀವನ ತುಂಬಾ ಬೇಜಾರಾಗಿದೆ ಕಣ. ಬೇಜಾರಾದ್ರೆ ಮತ್ತೆ ಯಾಕೆ ಬದುಕಿದ್ಯಾ? ಅಲ್ಲಿ ನಿಂತ್ಕೊಂಡು ಕೈ ಮುಗಿತಾ ಇರು, ನಾನು ಹಿಂದೆಯಿಂದ ಬಂದು ತಳ್ತೀನಿ, ಬೇಸತ್ತ ಬಿಡು. ನಿನ್ನಂತ ವೇಸ್ಟ್ ಬಾಡಿನೇ ಬದುಕಿರುವಾಗ ಅಷ್ಟೋ ಜನಸೇವೆ ಮಾಡೋ ನಾನು ಯಾಕೆ ಸಾಯ್ಬೇಕು? ನೀನು ಸತ್ರೆ 90 kg ಭಾರ ಕಡಿಮೆ ಆಯ್ತು ಅಂತ ಭೂಮಿ ತಾಯಿ ಖುಷಿಯಾಗಿ ಆಶೀರ್ವಾದ ಮಾಡ್ಬಿಡ್ತಾಳೆ. ಲೇ, ನಾನು ಸಾಧನೆ ಮಾಡದೆ ಸಾಯಲ್ಲ ಕಣ. ಹೌದಾ? ಗುಡ್ ಗುಡ್ ಗುಡ್. ಏನ್ ಸಾಧನೆ ಮಾಡ್ತೀಯಾ? ಸಾಧನೆ ಮಾಡಾದ್ಮೇಲೆ ಹೇಳ್ತೀನಿ. ಹಾ, ತಪ್ಪಲೆ ನೀನೆಂತ ಸಾಧಿಸ್ತೀಯ ಅಂತೇಳಿ ನನಗೆ ಗೊತ್ತುಂಟು. ಹೇಗೂ ಸಾಧಿಸುವುದನ್ನು ಸಾಧಿಸ್ತೀಯ. ಸಾಧಿಸುವುದಕ್ಕಿಂತ ಮುಂಚೆ ಈ ಮರುಭೂಮಿಯ ಮೇಲೆ ನೀರು ಚಿಮುಕಿಸಿ 4 ಕೂದಲು ಬರಸ.
ನಿನ್ ತಲೆಯಲ್ಲಿ ಬುದ್ಧಿ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ನನ್ನ ತಲೆಯಲ್ಲಿ ಕೂದಲು ಬರುತ್ತೆ. ಎರಡೂ ಸಾಧ್ಯ ಇಲ್ಲ, ನೀವಿಬ್ರು ಸಾಧನೆ ಮಾಡಲ್ಲ. ಅಲ್ಲಿಬ್ರು ನಿಂತ್ಕೊಳ್ಳಿ, ಕೈ ಮುಗಿತಾರಿ, ನಾನು ಹಿಂದೆಯಿಂದ ಬಂದು ತಳ್ತೀನಿ, ಬಿಡಿ. ಐ ಲೈಕ್ ಇಟ್. ಈಗ ಒಮ್ಮತ್ತೂರು ಮಿಳ್ಳೆ ನಿನಗೆ ಇವನನ್ನು ತಳ್ಳಲಿಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ಫಸ್ಟಿಗೆ ನನ್ನನ್ನು ತಳ್ಳು, ಇವನನ್ನು ಹೇಳ್ಕೊಂಡು ನಾವಿಬ್ರು ಆಡ್ತೇವೆ. ಏನಪ್ಪ ಬೀದ ಬಸವಗಳೆಲ್ಲ ಒಂತ ನಿಂತ್ಕೊಂಡು ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗೆಲ್ಲ ರಸೂಲ್ ಪುಗುಟಿ ನಾವೊಂದು ಸಿನಿಮಾ ನೋಡಿದೇವಲ್ಲ ಮೊನ್ನೆ, ನಿಂಗೆ ಅದರಲ್ಲಿ ಎಂತ ಇಷ್ಟ ಆಯ್ತಾ? ನಾನು ಕೂತಿದ್ದ ಸೀಟ್ ಇಷ್ಟ ಆಯ್ತು. ಅಡ ಉಮ್ಮತ್ತೂರು ಮಿಳ್ಳೆ ಕೆಕ್ಕಬುಲ ಕಲ್ಟಿವೇಟ್ರು. ನಾನು ಇಲ್ಲಿ ಹಿರಿ ಮನ್ಸ ಬಂದು ನಿಂತ್ಕೊಂಡು ಮಾತಾಡಿಸ್ತಾರೆ, ಬೆಲ್ಲ ಕೊಡದೆ ನಿಮ್ಮ ಪಡೆ ನೀವೇ ಮಾತಾಡ್ಕೊಂಡ್ರಿ. ಸೂರಿ, ನಿನ್ಗೆ ಆ ಸೀಟೆ ಯಾಕೆ ಇಷ್ಟ ಆಯ್ತು? ಆ ಸೀಟು ತುಂಬಾ ಮೆತ್ತಗಿತ್ತು, ಚೆನ್ನಾಗಿ ನಿದ್ದೆ ಬಂತು ಅದಕ್ಕೆ. ಐ ಲೈಕ್ ಇಟ್. ನಿಂಗೇನು ಇಷ್ಟ ಆಯ್ತಾ? ನನ್ನ ಪಕ್ಕದಲ್ಲಿ ಕೂತಿತ್ತಲ್ಲ ಆಂಟಿ, ಆ ಆಂಟಿ ಯಾಕೆ ಸೆಂಟ್ ಇಷ್ಟ ಆಯ್ತು. ನಿಂಗೇನು ಇಷ್ಟ ಆಯ್ತಾ? ನನಗೆ ಆ ಸಿನಿಮಾದಲ್ಲಿ ಹೀರೋಯಿನ್ ಇದ್ದಲ್ಲ, ಅವಳು ಪಾನಿಪುರಿ ತಿಂತ ಇದ್ಲು, ಆ ಹೀರೋಯಿನ್ನ ಬಾಯಲ್ಲಿ ಬಟಾಣಿ ಓಡಾಡ್ತಾ ಇತ್ತಲ್ಲ, ಅದು ಇಷ್ಟ ಆಯ್ತು. ಅಡ ಕಲ್ಟಿವೇಟ್ರು ಎಲ್ರೂ ಹೀರೋಯಿನ್ನ ಇಷ್ಟಪಟ್ರೆ ನೀ ಎಲ್ಲ ಹೀರೋಯಿನ್ ಬಾಯಿ ಒಳಗಿರೋ ಬಟಾಣಿ ಇಷ್ಟಪಡ್ತಾ ಇದೆ. ಲೇ ರಾಕಿ, ನೀನ್ ಹೀರೋಯಿನ್ನ ಅಷ್ಟು ಡೀಪಾಗಿ ಗಮನಿಸಿದ್ಯಾ ಅಂದ್ರೆ ನೀನ್ ತುಂಬಾ ರಸಿಕ ಕಣ. ಈಗೆಲ್ಲ ತಪ್ಪಲ್ಲೇ, ದೇವರು ಕೊಟ್ಟ ವಯಸ್ಸನ್ನ ವೇಸ್ಟ್ ಮಾಡಬಾರ್ದಣ. ತೂ ಜೇಬ್ ಇಟ್ಕೊಂಡೆ ಈ ಪಾಟಿ ಆಡ್ತಾ ಇದಾರಿ. ಇನ್ನು ಜೇಬ್ಲಿ ನಂತರ 4 ಕಾಸು ಇಟ್ಕೊಂಡ್ಬಿಟ್ಟಿದ್ರೆ ನಿಮ್ಮನ್ನ ಹಿಡಿಯೋಕಾಯ್ತಿತ್ತೇನಪ್ಪ. ಲೇ ರಾಕಿ, ರಾಜು, ನಾಳೆ ಶಾಪಿಂಗ್ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಬರ್ತೀರಾ? ಬೊಡ್ಡೆ ತವ್ವ, ನಾ ಬಂದು ನಿಂತ್ಕೊಂಡು ಮಾತಾಡ್ತಿರು ನನ್ನ ಲೆಕ್ಕಕ್ಕೆ ತಕತಾ ಇಲ್ವಲ್ಲ. ಇವ್ರು ಕಣ್ಣಿಗಲ್ಲ ಏನು ಕಾಣಿಸ್ತಾ ಇಲ್ವಾ? ಅಡ ಉಮ್ಮತ್ತೂರು ಮಿಳ್ಳೆ ಕೆಕ್ಕಬುಲ, ಅಡ ಕಲ್ಟಿವೇಟ್ರು, ಲೇ ನಾನ್ ಕಣ ಗೌಡ, ಇಲ್ಲಿ ನೋಡ್ರಲ್ಲ. ಸರಿ, ಏನ್ ತಗೋತಿಯಪ್ಪ? ಈ ಸೆಕೆ ಕಾಲಕ್ಕೆ ಸೂಟ್ ಆಗೋ ತರ 4 ಚಡ್ಡಿ ತಗೊಂಬೋಣ ಅಂತ. ಅದ್ರ ಬದಲು ಚೆಡ್ಡಿಗೆ ಫ್ಯಾನ್ ಫಿಟ್ ಮಾಡ್ಕೊಂಬಿಡು, ತಣ್ಣಗಾಯ್ತದೆ. ಇಲ್ಲ, ಯಾವ್ದಾದ್ರು ಫುಟ್ಪಾತ್ ಹೋಗಿ ತಗೋಬರೋಣ ಬಿಡು. ಲೇ ಫುಟ್ಪಾತ್ ಹೋಗಿ ತಗೊಂಡ್ರೆ ಮರ್ಯಾದೆ ಇರಲ್ಲ ಕಣ. 4 ಜನ ಹುಡುಗಿರು ಓಡಾಡೋ ಮಾಲ್ಗೆ ಹೋದ್ರೆ ಸೂಪರ್ ಆಗಿರುತ್ತೆ. ಎಂತದ್ರ ಹೆಕ್ಕತ್ತೆ ಮಾವೆ, ಎಲ್ಲ ಹೊಟ್ಟೆ ಕಂಡು ಎಂತದ ಮಾಡ್ತಿದ್ರಿ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ನೋಡ್ತಾರೆ, ತುಳಿಬೇಡಿ, ಸೈಡಿಗೆ ನಿಂತ್ಕೊಳ್ಳಿ. ನೀವು ಬರ್ನಿಲ್ಲ ಅಂದ್ರೆ ನಾನು ಎಕಡ. ಬಜರಂಗಿ ಇನ್ಸ್ಪೆಕ್ಟ್ರೆ, ಅವ್ರ ಕಣ್ಣಿಗಂತೂ ನಾ ಕಾಣಿಸ್ತಾ ಇಲ್ಲ, ನಿಮ್ಮ ಕಣ್ಣಿಗೂ ನಾ ಕಾಣಿಸ್ತಾ ಇಲ್ವಾ? ಆಗಲೇ 3 ಜನ ಮಾಲಿಗೆ ಹೋಯ್ಕಂದಳಿ ಹೇಳ್ತಿದ್ರಲ್ಲ, ಎಂತ ವಿಷಯ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಇಲ್ಲಿ ನಾನು ಅವನಿ, ನನ್ನ ಹೊಸಿ ಗಮನಿಸ್ಕೊಳ್ಳಿ. ಅದೇನಿಲ್ಲ ಇನ್ಸ್ಪೆಕ್ಟ್ರೆ, ಸೂರಿ ಚಡ್ಡಿ ತಗೊಳಕ್ಕೆ ಮಾಲ್ಗೆ ಹೋಗೋಣ ಅಂತಿದ್ದ. ಚಡ್ಡಿ ತಕೊಂಡ್ಕೋತ್ರೆ ಅಥವಾ ಚಡ್ಡಿ ಹಾಕೊಂಡು ಹುಡುಗಿರ್ನ ಕಂಬ್ಕೋತಿದ್ರೆ? ಅಲ್ಲಿ ಹೋದ್ಮೇಲೆ 2 ಆಗದ್ ಬಿಡಿ. ಐ ಲೈಕ್ ಇಟ್. ಹಂಗಾರೆ ನಾನು ಬತ್ತೆ, 4 ಜನ ಒಟ್ಟಿಗೆ ಹಪ್ಪ. ಓ ಇನ್ಸ್ಪೆಕ್ಟ್ರೆ, ನಾನು ಅವನಿ, ನನ್ನ ಹೊಸಿ ಗಮನಿಸ್ಕೊಳ್ಳಿ. ಓಹೋ, ಏನ್ 4 ಜನ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ಓ ಅಣ್ಣೇಪ್ತವ್ರೆ, 4 ಜನ ಅಲ್ಲ, ನಾನು ಒಬ್ಬ ಅವನಿ. ಎಂತ ಇಲ್ಲ ಜಾನಿ ಅವ್ರೆ, ಈ 3 ಜನ ಹೆಕ್ಕ ತಿಂಬವು ಮಾಲಿಗೆ ಹೋಗಿ ಚಡ್ಡಿ ತಕೊಂಬ ಅಂದಳಿ ಹೇಳ್ರ, ನಾನು ಬತ್ತೆ ಅಂದಳಿ ಹೇಳ್ತಿದ್ದೆ. ಚಡ್ಡಿ ತಗೊಳಕ್ಕೆ ಮಾಲ್ಗೆ ಹೋಗ್ತಿದ್ದೀರಾ? ಯಾಕೆ ಫುಟ್ಪಾತ್ ಅಲ್ಲಿ ಸಿಗಲ್ವಾ? ಅಲ್ಲೆಲ್ಲ ಬ್ರಾಂಡೆಡ್ ಸಿಗಲ್ಲ ಜಾನಿ ಬಾಯ್. ಏಯ್, ಒಂದು ಸಣ್ಣ ಗಾಯ ಆದ್ರೆ ಬ್ಯಾಂಡೇಜ್ ತಗೊಳಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ, ಅಂತದ್ರಲ್ಲಿ ಬ್ರಾಂಡೆಡ್ ಚಡ್ಡಿ ತಗೋತಿಯಾ? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ದೊಡ್ಡವ್ರು ಹೇಳಿದಾರೆ ಜಾನಿ ಬಾಯ್, ಅದಕ್ಕೆ ಸಾಲ ಮಾಡಾದ್ರೂ ಬ್ರಾಂಡೆಡ್ ಚಡ್ಡಿನೇ ತಗೋತೀನಿ. ಅಯ್ಯ ನಿಮ್ ಚಡ್ಡಿ ಮನೆ ಹಾಳಾಯ್ತು, ನಾ ಬಂದ್ ನಿಂತೀನಿ, ನಾನು ನೋಡ್ರಲ್ಲ. ಓ ಜಾನಿ ಅವ್ರೆ, ಇಂಥ ವಯಸ್ಸಲ್ಲಿ ಶೋಕಿ ಮಾಡ್ದೆ, ಇನ್ ಯಾವ ವಯಸ್ಸಲ್ಲಿ ಮಾಡಿ ಕೇಳಿ. ಈ ಇನ್ಸ್ಪೆಕ್ಟ್ರೆ, ನೀವು ಹೋಗುವಾಗ ನಾನು ಕರೀರಿ, ನಾನು ಬರ್ತೀನಿ. ಓ ಶಿವಕಾರ್ತಿಗೆ, ನೀವು ಚಡ್ಡಿ ಹಾಕ್ತೀರಾ? ಯಾವಣ್ಣ ಫುಲ್ ಮೆಂಟ್ಲು? ಚಡ್ಡಿ ಹಾಕ್ಲಿ ಕಲಿಯ ಬದಲು. ಸುಮ್ಮನೆ ಇದ್ ಬಿಡ. ಬೆಲೆ ಸಿಕ್ಕದೆ ಇರೋ ಜಾಗದಲ್ಲಿ ನಾನು ಎಕರಲ್ಲ. ರಾಕಿ ಓವರ್ ಆಕ್ಟಿಂಗ್ ಮಾಡಿದ್ರು ಸಕ್ಕತ್ತಾಗಿ ಆಕ್ಟ್ ಮಾಡ್ದೆ ಕಣ. ಎಲ್ಲಾ ಭಾವುಕ ನಟನ ಕೃಪಕತ ಅಂತ. ಐ ಡೋಂಟ್ ಲೈಕ್ ಇಟ್ ಬಟ್ ಐ ಲೈಕ್ ಇಟ್. ನಮ್ಮ ಬೀದ ಜನಗಳಿಗೆ ಆನಾಗಿದ್ದಪ್ಪ, ನಾನು ನೋಡಿದ್ರು ನೋಡ್ದಿದ್ದಂಗೆ ಹೋಯ್ತಾರೆ, ಅವ್ರ ಕಣ್ಣು ಹಿಂಗೋಗಿರ್ಬೇಕು. ನನ್ನ ಮಾತಾಡ್ಸಿರುವ ನನ್ನ ಮಾತು ಕೇಳಲೇ ಇಲ್ಲ. ಅವ ನೀ ಯಾವಾಗ ಬಂದವ? ಪಾರು ಬಜ್ಜಿ ತಕ ಬಾ. ನಾನು ನಿನ್ನ ಮಗ ಶ್ರೀರಾಮಚಂದ್ರ ಗೌಡ ಮಾತಾಡ್ಸಿರುವ ಕೇಳಲೇ ಇಲ್ಲ ನಂತರ ಪಾರು ಬಜ್ಜಿ ತಕೊಂಬಂದಯ. ಪಾರು ಯಾಕೆ ಇಷ್ಟು ಲೇಟು? ಅತ್ಯವ ಬಂದೆ. ಯಾಕೆ ತಡ? ಕಳ್ಳಿಟ್ ಸಿಕ್ಕಿರ್ಲಿಲ್ಲ, ಅದಕ್ಕೆ ಹೊಸಿ ತಡ ಆಯ್ತು, ತಗೊಳ್ಳಿ ತಿನ್ನಿ. ಪಾರು ಅಷ್ಟೊತ್ತಿಂದ ನಿಮ್ಮಿಬ್ಬರನ್ನು ಮಾತಾಡ್ತಾ ಇಲ್ವಲ್ಲ,
ನಿಮ್ಮಿಬ್ಬರಿಗೂ ಮಲ್ಲಗ್ರ ಮೆಟ್ಕೊಂಡಿದ್ದ. ಯಾನ ಇದು ತಿರುಪತಿ ಲಾಡು ತಮಾಷೆ? ಮತ್ತಿನ್ನೇನು ಅತ್ಯವ ಮೆಣಸಿನ್ಕಾಯಿ ಬಜ್ಜಿನ ಯಾನು ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಇದು ಮೆಣಸಿನ್ಕಾಯಿ ಬಜ್ಜಿ ಅಂತ ನನಗೂ ಗೊತ್ತದೆ. ಯಾವುದೋ ಲೋಕಲ್ ಎಣ್ಣೆಲಿ ಬೇಯಿಸಿದ್ಯಾ? ಯಾಕೆ ಅಂತ ನನ್ನೇನು ಕೇಳಿರಿ? ನಿಮ್ಮ ಮಗನ್ ಕೇಳಿ, ಕಡಿಮೆ ಬೆಲೆಗೆ ಸಿಗ್ತದೆ ಅಂತ ಅಡಿಗೆ ಎಣ್ಣೆ ತರೋ ಬದಲು ಬೆರಕೆ ಎಣ್ಣೆ ತತ್ತಾರೆ. ದನಕಾಯವನು ಮನೆಗೆ ಬರಲಿ, ಗ್ರಾಚಾರನೇ ಬಿಡಿಸ್ತೀನಿ. ಅವಯ್ ಬರದೇನ ಬಂದು ನಿನ್ನ ಎದುರುಗ ಕೊಂಟು ತರ ಕೂತೀನಿ ಕಾಣಿಸಲ್ವಾ? ಅತ್ಯವ ಎಣ್ಣೆ ಚಂದಾಗಿರೋ ತರಕಿಲ್ಲ ಅಂತ ಬಾಬುಗ್ ನಾ ಹೇಳ್ದೆ ಅಂತ ಹೇಳ್ಬೇಡಿ, ಆಮ್ಯಾಗ ನೀವು ಊರ್ಗ್ ಹೋದ್ಮೇಕೆ ನನಗ್ ಬೈತಾರೆ. ಪಾರು, ನನ್ನ ಎದುರಿಗೆ ಚಾಡಿ ಹಾಕೊಟ್ಬಿಟ್ಟು ಈಗ ನುಳ್ಗ ಚಿಕ್ಕಿ ಆಟ ಆಡಿಯಾ? ನೀ ಹೇಳ್ದೆ ಅಂತ ನಾನು ಹೇಳಕ್ಕಿಲ್ಲ ಕೂಸು. ಆ ದನಕಾಯವನು ಜಿಪ್ಪುಣ ಅಂತ ಪುಟ್ಮಲ್ಲಿನೂ ಹೇಳ್ತಿದ್ಲು. ಕಿಸಿ ನಿನಗೆ ಆಮೇಲೆ ಅದ ಬೈಯಂಗಿದ್ರೆ ಎದುರು ಕೂತೀನಿ ಬೋದ್ಬಿಡು. ಅದು ಬಿಟ್ಬಿಟ್ಟು ನೀನ್ ನಂದಿಕೇಶ್ವರ ನಾಟಕನ ನನ್ನ ಮುಂದೆ ಆಡಕ್ ಬರಬೇಡ. ಅತ್ಯವ ರಾತ್ರಿ ಉಣ್ಣಕ್ ಏನ್ ಮಾಡನೆ? ಯಾನು ಮಾಡ್ಬೇಡ ಕೂಸು. ಆ ದನಕಾಯವನ್ ಬಂದ್ಮೇಲೆ ಹೋಟ್ಲಿಂದ ತರ್ಸೋ. ಅತ್ಯವ ಬಾವ ಎಂಜಲ್ ಕೈಯಲ್ಲಿ ಕಾಗೇನೆ ಓಡ್ಸಕ್ಕಿಲ್ಲ ಅಂತದ್ರಲ್ಲಿ ಹೋಟ್ಲಿಂದ ನಮ್ಗೆ ಉಣ್ಣಕ್ ತಂದು ಕೊಟ್ಟಾರ. ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ಟಿದೆ ಕಂಬಿಡು. ನಮ್ಮವ್ವ ಆನೆಗಳು ತಂದು ಕೊಡಲ್ಲ. ಯಾಕೆ ತಂದು ಕೊಡಲ್ಲ? ನಾನು ಬಂದಿದ್ದೀನಿ ಅನ್ಮ್ಯಾಕೆ ನಾ ಹೇಳ್ದಂಗೆ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಏನ್ ಮಾಡಿ ಅತ್ಯವ ನೀವ್ ಹೋಗಿ ಮನಿಕೊಂಡಿರಿ, ಬಾವ ಬಂದ್ಮ್ಯಾಗ ನಾನು ನಿಮ್ನ ಎಬ್ಬರಿಸ್ತೀನಿ. ಅಯ್ಯೋ ತಟ್ಟು ಪಟ್ಟುತ್ತದೆ. ಬಾವ ಬಂದ್ಮೇಲೆ ಏನ್ ಎದ್ದೊಳ್ಸಿ ಬಂದು ಕೂತೀನಿ. ಹೊತ್ತು ಮುಳ್ಗೋವಾಗ ಮನಿಕಬಾರ್ದು. ಆ ದನಕಾಯನ್ ಬರೋವರೆಗೂ ಬಾ, ನಾವು ಮ್ಯಾಕ್ ಹೋಗಿ ಬಟ್ಟೆ ಹೋಗಿವು. ನಾ ಈ ಪೊಟ್ಟಿ ಅರ್ಚ್ಕೊಂಡ್ರು ಕಿರ್ಚ್ಕೊಂಡ್ರು ಇವ್ರು ಕಣ್ಗ ನಾನು ಕಾಣಿಸ್ತಾ ಇಲ್ಲ ಅಂದಂಗಾಯ್ತು. ಅಂದ್ರೆ ನನ್ನ ಕತೆ ಆ ದನಕಾಯವನು ನಾವಿಬ್ರು ಮಾಡಿರೋ ನಾಟಕ ನೋಡಿ ಅದ್ರೋಗ್ಬಿಟ್ಟವನೆ. ಹ್ಞೂ ಅತ್ಯವ, ಆದ್ರೂ ಬಾವ ನಾನು ಇಲ್ಲೇ ಅವ್ನಿ ಅಂತ ಮಾತಾಡ್ಕೊಂಡಿದ್ ನೋಡಿ ನಂಗೆ ಸಾನೆ ಬೇಜಾರಾಗೋಯ್ತು. ಹಂಗೇಂತ ಹೇಳಿ ಅವನ್ ತವ ಮಾತಾಡ್ಬೇಡ, ಆಮೇಲೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಎಕ್ಕುಟ್ಟೋಯ್ತದೆ. ಅತ್ಯವ ನಂಗೆ ಬಾವನ್ ಜೊತೆ ಮಾತಾಡದೆ ಇರಕ್ ಆಗಕ್ಕಿಲ್ಲ, ನಾನು ಅವ್ರನ್ನ ಸಾನೆ ಹಚ್ಕೊಂಡ್ಬಿಟ್ಟಿವ್ನಿ. ಅಂದ್ರೆ ಇನ್ನೂ ನಾಟಕ ಇಷ್ಟು ದಿನ ಮುಂದುವರಿಸ್ಬೇಕು ಅಂತ ಕೇಳ್ದಿ. ಅದ್ ನನ್ಗೇನ್ ಗೊತ್ತು, ಮತ್ತೆ ತವ ಕೇಳ್ಬೇಕು. ಮತ್ ಕೇಳಿ ಹೇಳಿ ಆಂಟಿ. ಮಗಳೇ, ನಾವಿಬ್ರು ನೀನ್ ಹೇಳ್ಕೊಟ್ಟಂಗೆ ಮಾಡುದು. ತುಂಬಾ ಥ್ಯಾಂಕ್ ಯು ಆಂಟಿ, ನಿಮ್ಮಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ಅಯ್ಯ, ಇದ್ರಲ್ಲಿ ಸಹಾಯ ಏನ್ ಬಂತು ಮಗಳೇ? ಆ ದನಕಾಯವನ್ ಒಳ್ಳೆ ಬುದ್ಧಿ ಬರ್ತದೆ ಅಂದ್ರೆ ನೀ ಏನ್ ಹೇಳಿದ್ರು ನಾವು ಮಾಡ್ತೀವಿ. ಆಂಟಿ, ನಿಮ್ ತರ ಇಡೀ ಏರಿಯಾದವರು ನನಗ್ ಸಪೋರ್ಟ್ ಮಾಡ್ತಿದ್ದಾರೆ. ಇದರಿಂದಾಗಿ ಆಲ್ರೆಡಿ ಗೌಡ್ರಿಗೆ ಒಂಟಿತನ ಕಾಡ್ತಿರುತ್ತೆ. ಇನ್ 2-3 ದಿನದಲ್ಲಿ ಅವ್ರು ನಮ್ ದಾರಿಗೆ ಬಂದೇ ಬರ್ತಾರೆ. ನೀ ಹೇಳೋದು ಸರಿ ಮಗಳೇ, ಆದ್ರೆ ನಾವೆಲ್ಲ ಇನ್ 2 ದಿನ ಈ ನಾಟಕ ಆಡ್ಬೇಕು. ಅವ್ರ ತಪ್ಪ ಅವ್ರಿಗೆ ಅರ್ಥ ಆಗೋವರೆಗೂ. ಅಯ್ಯೋ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಮಗಳೇ. ಅವನಿಗೆ ಅವ್ನು ಮಾಡಿರೋ ತಪ್ಪು ಅರ್ಥ ಆಯ್ತದೆ ಅಂತ ನೀನ್ ಅನ್ಕೊಂಡಿದ್ಯಾ? ಅರ್ಥ ಆಗ್ಲೇಬೇಕು ಆಂಟಿ, ಯಾಕಂದ್ರೆ ಗೌಡ್ರಿಗೆ ಒಬ್ಬೊಬ್ಬರೇ ಇದ್ದು ಅಭ್ಯಾಸನೇ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಅವ್ರನ್ನ ಅವಾಯ್ಡ್ ಮಾಡ್ತಿರೋದ್ರಿಂದ ಅವ್ರಿಗೆ ಸಂಬಂಧದ ಬೆಲೆ ಅರ್ಥ ಆಗ್ತಿರುತ್ತೆ. ಏನೋ ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು ಮಗಳೇ. ಎಲ್ಲ ಒಳ್ಳೇದಾಗುತ್ತೆ ಆಂಟಿ, ನೀವು ಆರಾಮಾಗಿ ಈ ಡ್ರಾಮಾನ ಕಂಟಿನ್ಯೂ ಮಾಡಿ. ಸರಿ ಮಗಳೇ, ಮಡ್ಗನೆ. ಓಕೆ ಆಂಟಿ, ಬಾಯ್. ಬಾಯ್. ಅದು ಯಾರದ್ ಫೋನು? ಗೌಡ್ರಮ್ಮ ಫೋನ್ ಮಾಡಿದ್ರು. ಎಂತ ಗುಡ್ ನ್ಯೂಸ್ ಹೇಳಿದ್ಯಮ್ಮ, ಗೌಡ್ರು ಹೋಗ್ಬಿಟ್ರಿ ಅಂತ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಗೌಡ್ರು ನನ್ಗೆ ಅಂದಿರೋ ಮಾತಿಗೆ ಅವ್ರನ್ನ ಮರ್ಡರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಲೋ ಭಾವು ಕನಟ, ಆ ರೀತಿ ಮಾಡಿದ್ರೆ ನಮ್ ಲೈಫ್ ಹಾಳಾಗತ್ತೆ ಅಂತಾನೆ ಈ ರೀತಿ ಪ್ಲಾನ್ ಮಾಡಿರೋದು. ಅದು ಗೌಡ್ರಿಗೆ ನಾನು ಏನಾದ್ರೂ ಮಾಡ್ಬೇಕು ಅನ್ನೋಷ್ಟರಲ್ಲಿ ನೀನು ಭಾವುಕನಟ ಅಂತ ನನ್ನ ಕೈನ ಕಟ್ಟಾಕ್ಬಿಡ್ತೀಯಲ್ಲಮ್ಮ. ಪರವಾಗಿಲ್ಲ, ನಾವು ಈ ರೀತಿ ಮಾಡೋದ್ರಿಂದ ಗೌಡ್ರು ಆಗ್ಲೇ ಹರೆ ಹುಚ್ಚ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಇದನ್ನೇ ಮುಂದುವರಿಸಿದ್ರೆ ಅಂತ ಪರ್ಮನೆಂಟ್ ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಡ್ತಾರೆ. ಜಾನಿ, ಗೌಡ್ರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ನಾವು ಅವ್ರಿಗೆ ಕೆಟ್ಟದ್ ಬಯಸೋದ್ ಬೇಡ. ಯಾಕಂದ್ರೆ ಗೌಡ್ರಮ್ಮ ಮತ್ತೆ ಪಾರು ನಮಗ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಎಷ್ಟೇ ಸಪೋರ್ಟ್ ಮಾಡಿದ್ರು ಅಷ್ಟೇ, ನಾನು ಗೌಡ್ರನ್ನ ಸಪೋರ್ಟ್ ಹಣ್ಣಿನ ತರ ಸೋಲ್ದು ತಿಂದು ಬೀಜ ಬಿಸಾಕ್ಬಿಡ್ತೀನಿ. ಅದ್ ಹೆಂಗಾದ್ದು ಅತ್ಯವ, ಏನೋ ಒಂದಿನ ಅಂದ್ರೆ ಹಸಿ ಹಿಟ್ ಮಾಡ್ಕೋಬೋದಪ್ಪ. ಅಯ್ಯ, ಆ ನಿಮ್ಮಪ್ಪ ನೀನು ಸ್ಕೂಲ್ ಕಳಿಸಿ ದುಡ್ಡೆಲ್ಲ ವೇಸ್ಟ್ ಮಾಡ್ಬಿಟ್ಟ. ಅದು ಹಸಿ ಹಿಟ್ಟಲ್ಲ, ಅಡ್ಜಸ್ಟ್. ಜಾಡ ಅದೇ ಮಧುರ ಅವ್ರು ಹೇಳ್ದಂಗೆ 3-4 ದಿನ ಬಾವಂತವ ಮಾತಾಡ್ದೆ ಇರಕ್ಕಾದ ಆಗಕ್ಕಿಲ್ಲ. ಪಾರು, 1-2 ದಿನ ಆಮೇಲೆಲ್ಲ ಸರಿ ಹೋಯ್ತದೆ. ಮಧುರ ಹೇಳೋದ್ರಲ್ಲೂ ಅರ್ಥ ಅದೆ. 2 ದಿನ ಆದ್ಮೇಲೆ ಆ ದನಕಾಯವನಿಗೆ ನಮ್ಮ ಬೆಲೆ ಏನು ಅಂತ ಗೊತ್ತಾಗಿ ನಿನ್ನ ಚಂದಾಗಿ ನೋಡ್ಕೊತಾನೆ.
ಹಂಗಂದ್ರಿಯಾ? ನಾನು ಅಂದಿದ್ದೆ ಹಂಗೆಯ. ಬಾವು ನಾನು ಹತ್ರ ಇದ್ದಾಗಂತೂ ನಾನು ತಿರುಪ್ತಿ ಅರ್ಥ ಆಗಿಲ್ಲ. ನಾನು ದೂರ ಆದ್ಮೇಲೆ ಆದ್ರೂ ನಾನು ತಿರುಪ್ತಿ ಅರ್ಥ ಆಗ್ತದ ನೋಡುಮ. ನೀವು ಹೇಳ್ದಂಗೆ ಏನಾದ್ರೂ ಆಗೋಗ್ಬಿಟ್ರೆ ಮುಂದಿನ ವರ್ಷ ನಿಮ್ಮ ಮಡ್ಲಿಗೆ ಇನ್ನೊಂದು ಕುಸು ಪಿಸುಕು. ಏನೇ ಅದು ಪಿಸ್ಕು ಗಿಸ್ಕು? ಅತ್ಯವಾ ನೀವು ಹೇಳ್ದಂಗೆ ಕೇಳ್ತೀನಿ ಪಿಸ್ಕು ಅಂದೆ. ಅದು ಪಿಸ್ಕು ಅಲ್ಲ, ಫಿಕ್ಸು. ಹೇಳಿದ್ರಿ ಜಾಡ. ಮಧುರ ಅವ್ರೆ ಸಾಕು ನಾಟಕ ಬುಡಿ ಮಧುರ ಅವ್ರೆ. ನಾನು ನಿಮ್ಮ ಕಣ್ಣು ಕಾಣಿಸ್ತಾ ಇದ್ದಾನ ಇಲ್ವೋ ಹೇಳಿ? ಮಧುರ ಅವ್ರೆ, ನಾನು ನಿಮ್ಮ ದಂಡಲ್ಲೇ ಕೂತೀನಿ, ಕಾಣಿಸ್ತಾ ಇಲ್ವಾ? ಈಗ ಮಾತಾಡ್ಲಿಲ್ಲ ಅಂದ್ರೆ ಸಿಪಾಯಿ ಮ್ಯಾಲಿಂದ ಬಿಟ್ಟು ಸತ್ತೋಗ್ಬಿಡ್ತೀನಿ. ಮಾತಾಡಿ ಮಧುರ ಅವ್ರೆ. ಹಲೋ, ಹೇಳು ದೀಪಾ. ಹೌದು, ಆಗ್ಲೇ ಹೊರಟ್ರು. ಏನು ಇನ್ನೂ ಅಲ್ಲಿಗೆ ಬಂದಿಲ್ವಾ? ಸರಿ, ಮನೆಗೆ ಬರಲಿ, ಚೆನ್ನಾಗಿ ಕ್ಲಾಸ್ ತಗೋತೀನಿ. ಅಯ್ಯೋ ಇಲ್ಲಮ್ಮ, ಎಷ್ಟೇ ಆದರೂ ನನ್ನ ಮುದ್ದಿನ ಹಬ್ಬಿ ಅಲ್ವಾ, ಎಷ್ಟು ಕ್ಲಾಸ್ ತಗೋಬೇಕೋ ಅಷ್ಟೇ ತಗೋತೀನಿ. ಓಕೆ ಬಾಯ್. ಮಧುರ ಅವ್ರೆ, ಅಷ್ಟೊತ್ತಿಂದ ನಾನು RCC ಆರೋಗೋ ತರ ಕಿರ್ಚ್ಕೊತಾವ್ನಿ, ಕೇಳಿಸ್ತಾ ಇಲ್ಲ. ಫೋನ್ ರಿಂಗ್ ಆದಟ್ಗಳೇ ಕೇಳಿಸ್ಬಿಡ್ತಾ. ಹೋಗಪ್ಪ ತಗ. ಹಾಯ್ ಮಧು ಡಾರ್ಲಿಂಗ್. ಅಣ್ಣಪ್ಪನವ್ರೆ, ನೋವು ಮೇಲೆ ಇನ್ನೊಸಿ ನೋವು ಕೊಡಬೇಡಿ, ಎದ್ದೊಳಿ ಮ್ಯಾಲ್ಕಾಯ್. ಜಾನಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರೆ? ಅಣ್ಣಪ್ಪನವ್ರೆ, ಮ್ಯಾಲ್ಕೆ ಎದ್ದೋಳಿ ಎಂದಿ. ತೊಂದ್ರೆ ಇಲ್ಲ ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಮಾತ್ರ ನಿಮ್ ಕಣ್ಣು ಕಾಣ್ತವ್ರೆ, ನಾನ್ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಅಣ್ಣಯ್ಯಪ್ಪನವ್ರೆ, ನೀವಾದ್ರೂ ಹೇಳಿ, ನಾನ್ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಅದು ನೀನೇ ಹೇಳಿದ್ದೆಲ್ಲಮ್ಮ, ಚೀಟಿ ದುಡ್ಡು ಕೊಟ್ಟು ಬನ್ನಿ ಅಂತ, ಅಲ್ಲೇ ಹೋಗಿದ್ದೆ. ಸುಳ್ಳು ಹೇಳ್ಬೇಡಿ ಜಾನಿ. ಈಗಷ್ಟೇ ದೀಪಾ ಫೋನ್ ಮಾಡಿದ್ಲು, ನೀವು ಅವಳನ್ನ ಮೀಟ್ ಮಾಡಿಲ್ಲ, ಆ ಪೋಲಿ ಪ್ರೇಮ್ ಜೊತೆ ಕಾರ್ಡ್ಸ್ ಆಡಕ್ ಹೋಗಿದ್ದೀರಂತ ಹೇಳಿದ್ಲು. ಹೋಗಿರ್ತಾರ ಮಧುರ ಅವ್ರೆ, ಹಾಕೊಂಡ್ ನರುಕ್ ಬಿಡಿ ಹೇಳ್ತೀನಿ. ಮಧು, ಅವರು ಸುಳ್ಳು ಹೇಳಿದ್ದಾರೆ. ನಾನು ನಿಜವಾಗ್ಲೂ ಈಗ ತಾನೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ಮತ್ತೆ ಮತ್ತೆ ಸುಳ್ಳು ಹೇಳ್ತೀರಾ?